ಏನಾದ್ರೂ ನೆನಪಿಸ್ಕೊಳ್ಬೇಕು. ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಒಬ್ಬಟ್ಟು, ಸಾಕು ಸಾಕು. ಹಾಂ ಓಕೆ ಸರಿ ಇರಿ, ಒಂದು ನಿಮಿಷ ಕಾಲು ನೋಯ್ತದೆ. ಒಂದು ನಿಮಿಷ ಬಾ. ನನ್ನ ಕಾಲು ನೋಡು, ಗೊತ್ತಾಗಿಲ್ವಾ ಏನಾಗಿದೆ? ಅಲ್ಲಿ ನೋಡಲ್ಲಿ ರೋಹನ್ ಅವರಮ್ಮ ನಿಂತಿದ್ದಾರೆ. ಗೊತ್ತಾಗೇ ಇಲ್ವಾ ನಿಮಗೆ? ಕೂತ್ಕೋ. ಸುಮ್ಮನೆ ಹೇಳಿದ್ದು ನೀವು ಪಪ್ಪನ ನೋಡಲಿ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸರಿ ಡಾರಿಟಾಸ್ ಕೊಡ್ಸೋಣ ನಡಿ. ನಾನು ಇದ್ರ ಮೇಲೆ ಕೂತ್ಕೊಳ್ಳ ಇವಾಗ. ಹೊರಡಣ್ಣ, ಒಳ್ಳಣ್ಣ ಅಲ್ಲ ಹೊರಡಣ್ಣ. ಅದ್ಯಾ ಸೀಟ್ ಬೆಲ್ಟ್ ಹಾಕೋ, ಕುತ್ಕೋ, ಹಿಂದೆ ಬ್ಯಾಕ್ ಕೊಡು. ವೇರ್ ಯುವರ್ ಸೀಟ್ ಬೆಲ್ಟ್. ಅಮ್ಮಯ್ಯ, ಟೂ ಮಿನಿಟ್ಸಲ್ಲಿ ಬಂದರೂ ಹಾಕೋಬೇಕು. ಹಾಕೊಳ್ಳಿ. ಇಲ್ಲಿ ಇಲ್ಲಿದ್ದ ಚೆನ್ನಾಗಿತ್ತು. ಯಾವಾಗ ಲೇಟ್ ಆಗಾರು ಹೋಗ್ಬೋದು, ಬೇಗ ಆದ್ರೂ ಹೋಗ್ಬೋದು. ಓಕೆ, ಯಾಕಂತ ಅವನು ಬೇಕಲ್ಲ ಮಾಡ್ಕೊಂಡು ಹೋಗ್ಬೋದು. ಹಲೋ ಬೇಬಿ, ಹೌ ವಾಸ್ ಯುವರ್ ಡೇ ಬೇಬಿ? ಹೆಂಗಿತ್ತು ಬಿಸಿಲು? ಇವತ್ತು ನಾನು ರೀಸಸ್ ಬಿಡ್ಲಿಲ್ವಾ ಇವತ್ತು? ನಮ್ದು ಇತ್ತು. ತುಂಬಾ ಬಿಸಿಲು ಇತ್ತಲ್ವಾ, ಹೆಂಗ್ ಬಿಟ್ರಪ್ಪ? ಮೇಬಿ ಟೈಮ್ ಇರಲ್ಲ ಅಂತ ಬಿಟ್ಟಿರಲ್ಲ, ನಮ್ಮ ಟೈಮ್ ಇರುತ್ತೆ ಅಂತ ಬಿಟ್ಟಿರ್ತೀವಿ. ಏನಕ್ಕೆ ಮನೆ ಇಷ್ಟೊಂದು ಖುಷಿಯಾಗಿದ್ದೀರಾ ಇಬ್ರು? ಇವತ್ತು ಭಾಗ್ಯಶ್ರೀ ಅಂತ ಏನಂತೆ, ನಾನು ಇವತ್ತು ಇದು ನೆನ್ನೆ ತಗೊಂಡಿದ್ದೆ. ನೆನ್ನೆ ತಗೊಂಡು ನಿನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಬ್ಯಾಗಲ್ಲಿ. ಆಮೇಲೆ ನಾನು ಕಾಂತಿಯಲ್ಲಿ ಅಂತ ಹುಡುಕಿದ್ದೆ, ಆಮೇಲೆ ಇಲ್ಲಿ ಸೂಪರ್ ಅದು ಸೂಪರ್. ಪ್ರೆಸ್ ಮಾಡ್ಬಿಟ್ಟಿದ್ದೆ. ನೀನ್ ಯಾಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ಯಾ? ಭಾಗ್ಯಶ್ರೀ ಆಂಟಿ ಮನೆಗೆ ಇವತ್ತು ಫುಲ್ ಡೇ ಅದೇ ನೆನ್ಪಿತ್ತು ಅನ್ಸುತ್ತೆ ನಿಮ್ಗಲ್ವಾ? ಹೆಂಗ್ ವಿಧಾನ ಹೆಂಗಿರ್ತಾನೆ ಅಂತ. ಸರಿ ಓಕೆ, ಇವಾಗ ಹೋಗಿದ ತಕ್ಷಣ ತಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಹೊರಡೋದು. ಬಟ್ಟೆ ಇಟ್ಕೊಬೇಕು ತಲೆಯಲ್ಲಿದ್ರೆ. ಹೋಗಿ ಬಟ್ಟೆ ಇಟ್ಕೊಳ್ಳಲ್ಲ, ಬಟ್ಟೆ ಇಟ್ಕೊಂಡು ಹೋಗಲ್ಲ. ಅದು ಪ್ಲಾನ್ ಮಾಡ್ಬಿಟ್ಟು ಅಲ್ಲೇ ಇರೋಣ ಅಂತ ಬಟ್ಟೆ ಆಮೇಲೆ ಡೋರ್ ಓಪನ್ ಮಾಡಪ್ಪ ಪಪ್ಪಂಗೆ. ಸಾರಿ, ನೇಮ್ ಟ್ರೆಡಿಷನ್. ಈ ವ್ಲಾಗು ನಿನ್ನೆಯ ವ್ಲಾಗಿನ ಕಂಟಿನ್ಯೂಯೇಷನ್ ಆಗಿರುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಯಾರ್ದೋ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಇವಾಗ ಎಲ್ಲಿಗೆ ಅಂತ ಹೇಳ್ತೀನಿ. ಫಸ್ಟು ನಾನು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ಅವರಿಬ್ರಿಗೂ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಕಳಿಸಿದ್ದೆ. ಬಂದಿದ ತಕ್ಷಣ ತಲೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಪೂಜೆಗೆ ಹೋಗ್ತಾ ಇರೋದ್ರಿಂದ. ಮತ್ತು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಬೆಳಗ್ಗೆನೇ ಸ್ನಾನ ಮಾಡಿಸಿದ್ರೆ ಮತ್ತೆ ಮಧ್ಯಾಹ್ನ ಅಷ್ಟರಲ್ಲಿ ಅಲ್ಲೆಲ್ಲ ಸ್ಕೂಲಲ್ಲಿ ಓಡಾಡಿರ್ತಾರೆ, ಪಾರ್ಕ್ಗೆಲ್ಲ ಬಿಡ್ತಾರೆ. ಅದಕ್ಕೋಸ್ಕರ ಬಿಸಿಲು ಬೇರೆ ಜಾಸ್ತಿ, ಸ್ವೆಟ್ ಆಗಿಬಿಡ್ತಾರೆ ಅನ್ನೋದಕ್ಕೋಸ್ಕರ ಹಂಗೆ ಮಾಡಿದೆ. ಬಂದಿದ ತಕ್ಷಣ ಇಬ್ರಿಗೂ ರೆಡಿ ಮಾಡಿಸಿ ಪೂಜೆ ಮಾಡಿ ಇನ್ನೊಂದು ಸರಿ ಅವ್ರ ಜೊತೆ ಕುಂಕುಮ ಎಲ್ಲ ಇಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದಾದರೆ ನನ್ನ ಫ್ರೆಂಡ್, ನನ್ನ ತಂಗಿ ಮನೆಗೆ ಅಂತ ಹೇಳ್ಬೋದು. ಭಾಗ್ಯಶ್ರೀ ಮನೆಗೆ ಹೋಗ್ತಾ ಇದ್ದೀನಿ. ಅವರು ಮೊನ್ನೆ ಬಂದಿದ್ರಲ್ವ, ಇನ್ವೈಟ್ ಮಾಡಿ ಹೋಗಿದ್ರು. ಈ ಸರಿ ನೀವು ಹಬ್ಬ ಮಾಡದೇ ಇರೋದ್ರಿಂದ ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿ. ಇಲ್ಲಿ ಹಸ್ಬೆಂಡ್ ಕೈಯಲ್ಲಿ ಫೋನ್ ಇತ್ತು, ಅವ್ರು ನೋಡಿ ಹಿಂಗೆ ಹಂಗೆ ಫುಲ್ಲು ಮಾಡಿ ಫೋನ್ ತೆಗಿತಾ ಇದ್ದಾರೆ. ಅಲ್ಲಿ ಕವರೆಲ್ಲ ಇತ್ತು, ಅದೆಲ್ಲ ಹೇಳ್ತಾ ಇದ್ದೆ ನಾನು. ಅಂದರೆ ಅಲ್ಲಿ ಟ್ರಾಶ್ ಕ್ಯಾನ್ ಇರೋದ್ರಿಂದ ಗಾಳಿಗೇನೋ ಬಂದುಬಿಟ್ಟಿದೆ ಅಂತ. ಸರಿ ಅಂದ್ಬಿಟ್ಟು ಹೊರಟ್ವಿ. ಇವಾಗ ಫಸ್ಟು ಕ್ಯಾಬಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಹಸ್ಬೆಂಡ್ ಏನು ಡ್ರಾಪ್ ಮಾಡ್ತೀನಿ ಅಂತ ಆಫೀಸಿಂದ ಬಂದರು. ಅದಾದಮೇಲೆ ಇಲ್ಲಿ ನಮ್ಮನೆ ಹತ್ರ ಪ್ರಸನ್ನಾಸ್ ಅಂತ ಇದೆ. ಇಲ್ಲಿ ಎಲ್ಲ ಥರ ಸ್ನ್ಯಾಕ್ಸು ಸಿಗುತ್ತೆ, ಕರ್ರೀಸ್ ಎಲ್ಲ ಇರುತ್ತೆ. ನಾವು USA ನನ್ನ ಫ್ಯಾಮಿಲಿ ಬರೋಕ್ಕೆ ಮೊದಲು ಹಸ್ಬೆಂಡ್ ಇದ್ರಲ್ಲ, ಅವ್ರು ಇಲ್ಲಿ ಅದು ಗ್ರೇವಿ ಅಂದರೆ ಇವಾಗ ಪಪ್ಪು ಆಗಿರ್ಬೋದು, ಪಲ್ಯಗಳು ತೊಗೊಂಡೋಗಿ ಅವ್ರ ಅನ್ನ ಏನಾದರೂ ಎಮರ್ಜೆನ್ಸಿ ಮಾಡಿಕೊಂಡು ಬಾಕ್ಸ್ಗೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಅದನ್ನೇ ಶೇರ್ ಮಾಡಿದ್ರು. ಇದೇ ಫಸ್ಟ್ ಟೈಮ್ ನಾನು ಕೂಡ ಬಂದಿರೋದು. ಅಲ್ಲಿಗೆ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅಲ್ಲ, ಸ್ವಲ್ಪ ಬಾದುಷಾ ಎಲ್ಲ ಚೆನ್ನಾಗಿರುತ್ತೆ, ಅದು ಸ್ನ್ಯಾಕ್ಸು ತೊಗೊಂಡು
ಮುಗಿಸ್ಕೊಂಡು ಹೊರಟ್ವಿ. ಇನ್ನು ಇಲ್ಲಿ ಕಾಣಿಸ್ತಾ ಇರೋಂಥದ್ದು ಲೈಬ್ರರಿ, ನಮ್ಮನೆ ಹತ್ರ ಇರೋ ಲೈಬ್ರರಿ ಇದು. ಬೇಜಾರಾಯಿತು ಅಂತಂದರೆ ಇಲ್ಲಿ ಬಂದು ಬುಕ್ಸ್ ಕೂಡ ಓದ್ಬೋದು. ನೆಕ್ಸ್ಟು ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ, ಭಾಗ್ಯ ಅವ್ರ ಮನೆಗೆ. ಭಾಗ್ಯಶ್ರೀ ಬಂದು ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ತಂಗಿ ಅಂತ ಹೇಳ್ಬೋದು. ಅಮೇರಿಕಾದಲ್ಲಿ ನನ್ನ ತಂಗಿ ಮನೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಪ್ರತಿ ವರ್ಷ ಇಬ್ಬರು ಮನೆಯಲ್ಲೂ ಹಬ್ಬ ಮಾಡೋದ್ರಿಂದ ಈ ಸರಿ ನೀವು ಫ್ರೀ ಇದ್ದೀರಲ್ವ, ಬರಲೇಬೇಕು ಅಂತ ಕರೆದಿದ್ರು. ಮಲ್ಕೊ ನಮ್ಮನೇಲಿ ಮ್ಯೂಸಿಕ್ ಅಂದರೆ ಎಲ್ರಿಗೂ ಇಷ್ಟ. ಹಾಡುಗಳು ಯಾವಾಗಲೂ ಕೇಳ್ತಾ ಇರ್ತೀವಿ. ಇನ್ನು ಕಾರಲ್ಲಂತೂ ಕಾರ್ ಹತ್ತಿದ ತಕ್ಷಣ ಸ್ಟಾರ್ಟ್ ಮಾಡಿರ್ತೀವಿ ಅಂತ ಹೇಳ್ಬೋದು. ಕಾಪಿರೈಟ್ ಆಯಿತು ಅಂದರೆ ಸಾಂಗ್ಸ್ನ ಕೂಡ ಡಿಲೀಟ್ ಮಾಡಿಬಿಟ್ಟಿರ್ತೀನಿ ಅಲ್ಲಿ. ಇನ್ನು ಮನೆಗೆ ಬಂದ್ವಿ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 40 ಮಿನಿಟ್ಸ್ ಜರ್ನಿ ಆಗುತ್ತೆ. ಬಂದ್ಬಿಡಿ ಈ ಕಡೆ. ನನ್ನನ್ನು ಮಕ್ಕಳನ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಇವಾಗ ಹಸ್ಬೆಂಡ್ ರಿಟರ್ನ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಕೆಲಸ ಇತ್ತು, ಶುಕ್ರವಾರ ಆಗಿರೋದ್ರಿಂದ ಇನ್ನೂ ಕೆಲಸ ಮುಗ್ದಿರಲಿಲ್ಲ. ಸರಿ ನಾನು ಇನ್ನೂ ಲಾಗಿನ್ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರು ರಿಟರ್ನ್ ಹೊರಟ್ಬಿಟ್ರು. ನಾವು ಇಲ್ಲೇ ಸ್ಟೇ ಮಾಡ್ತೀವಿ. ಅವರು ನಾನು ಯಾವಾಗ ಆಗುತ್ತೆ ಅವಾಗ ಹೇಳು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆ ಕಡೆಗೆ ಹೊರಟ್ರು. ಸಾಕು ಸಾಕು, ಒಂದ್ಸರಿ ಸಾಕು. ಮನೆ ಹತ್ರ ಎಂಟರ್ ಆಗ್ತಿದ್ದಂಗೆ ಮನೆ ಮುಂದೆಯಿಂದಾನೆ ಹಬ್ಬದ ಕಳೆ ಹಾಗೆ ಎದ್ದು ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಭಾಗ್ಯ. ಇದು ಹಾಯ್ ಮಾಡು, ಹಾಯ್. ಬನ್ನಿ ಫಸ್ಟು ದೇವರು ಹೇಗೆ ಕೂರಿಸಿದ್ದಾರೆ ಲಕ್ಷ್ಮೀನ ಅಂತ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಮಾಡಿದರು. ನಮ್ಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಅಮೇರಿಕಾದಲ್ಲಿ ಇಷ್ಟು ಗ್ರ್ಯಾಂಡಾಗಿ ಹಬ್ಬ ಮಾಡೋದು ತಮಾಷೆ ಮಾತಲ್ವೇ ಅಲ್ಲ. ಪ್ರತಿಯೊಂದು ಅರೇಂಜ್ ಮಾಡಿಕೊಂಡು, ಅಂದರೆ ಸುಮಾರು ದಿನಗಳಿಂದ ಮನೆ ಕ್ಲೀನಿಂಗ್ ಆಗಿರ್ಬೋದು, ಪ್ರತಿಯೊಂದು ವಸ್ತು ತರೋದಾಗಿರ್ಬೋದು. ಮಗು ಬೇರೆ ಚಿಕ್ಕವನು, ಸೊ ಇದೆಲ್ಲನೂ ಮ್ಯಾನೇಜ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಡೀಟೇಲಾಗಿ ತೋರಿಸ್ತೀನಿ, ನಿಮಗೂ ಇಷ್ಟ ಆಗ್ಬೋದು. ಹಾಗೆ ಸ್ಯಾರಿ ಕೂಡ ಅಷ್ಟೇ ಚೆನ್ನಾಗಿ ಉಡ್ಸಿದ್ರು. ಮತ್ತು ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ನಂಗೆ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ಅವತ್ತಿನ ದಿನ ರಿಯಲಾಗಿ ನೋಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಕೂಡ ಅಷ್ಟು ಸೊಗಸಾಗಿತ್ತು ಅಂತಲೇ ಹೇಳ್ಬೋದು ಅಲಂಕಾರ. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು ಅಮ್ಮನವ್ರ ಮುಖವಾಡ ಎಷ್ಟು ಚೆನ್ನಾಗಿ ಅಷ್ಟು ಕಳೆಯಾಗಿ ಬಂದಿತ್ತು ಅಂತ. ಇನ್ನು ಇಲ್ಲಿ ಪ್ರತಿದಿನ ಪೂಜೆ ಮಾಡ್ತಾರಲ್ವ, ಆ ದೇವ್ರಿಗೂ ಕೂಡ ತುಂಬ ಸಿಂಪಲ್ಲಾಗಿ ತುಂಬ ಎಲಿಗೆಂಟಾಗಿತ್ತು ಅಲಂಕಾರ ಅಂತ ಹೇಳ್ಬೋದು. ಅದಾದಮೇಲೆ ರಿಟರ್ನ್ ಗಿಫ್ಟ್ಸ್ಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನನಗಂತೂ ಏನೂ ಕೆಲಸ ಇಲ್ಲ, ಏನೂ ಹೆಲ್ಪ್ ಮಾಡೋಕ್ಕೂ ಆಗಲಿಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು, ಇಲ್ಲ ಬೆಳಗ್ಗೆನೇ ಬರೋಣ ಅಂದ್ಕೊಂಡಿದ್ದೆ. ಬಟ್ ರಜೆ ಹಾಕ್ಸೋದು ಯಾಕೆ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ನಾನು ಬರೋಷ್ಟರಲ್ಲಿ ಎಲ್ಲ ಮುಗ್ದಿದ್ದು. ಇವಾಗ ಫೈನಲಾಗಿ ರೆಡಿ ಆಗೋಕ್ಕೆ ಹೋಗಿದ್ದಾರೆ. ರಿದುನ ರೆಡಿ ಮಾಡಿಬಿಟ್ಟು ಅವರು ರೆಡಿ ಮಾಡ್ಕೊಂಬರ್ತೀನಿ ಅಂತ. ಇಲ್ಲಿ ಸ್ವೀಟು ಮತ್ತು ಫ್ರೂಟ್ಸು, ಎಲೆ ತಾಂಬೂಲ, ಬ್ಲೌಸ್ ಪೀಸು ಮತ್ತು ಒಂದಷ್ಟು ಕ್ಲಿಪ್ಸು, ಮಕ್ಳಿಗೆ ಇಷ್ಟ ಆಗೋಂಥದ್ದು ಆ ಥರ ಸುಮಾರಷ್ಟು ಹಾಕಿ ರೆಡಿ ಮಾಡಿದರು. ಚೆನ್ನಾಗಿತ್ತು ಒಂಥರ. ಸೊ ರಿಟರ್ನ್ ಗಿಫ್ಟ್ಸ್ ಐಡಿಯಾ ಕೂಡ ಅದು ನಾನು ಓಪನ್ ಮಾಡಿ ವಿಡಿಯೋ ಮಾಡೋದು ಮರ್ತುಬಿಟ್ಟೆ ಈ ಸರಿ. ಅವ್ರು ಹೇಗೂ ರೆಡಿ ಆಗ್ತಾಯಿದ್ರು. ಅಷ್ಟರಲ್ಲಿ ದೇವ್ರನ್ನ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಇನ್ನು ಮಕ್ಕಳು ಮೇಲ್ಗಡೆ ಆಟ ಆಡ್ತಾಯಿದ್ರು. ಸೊ ನೆಕ್ಸ್ಟು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡ್ತೀವಿ, ಸಾಯಂಕಾಲದ ಪೂಜೆ. ಓಕೆ,
ಇದು ಏನು ರಿಯಾಕ್ಷನ್ನೇ ಇಲ್ಲ. ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಕೂಡ ಆಯಿತು. ನೀವು ಕೂಡ ಮಂಗಳಾರತಿ ತೊಗೊಂಡು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಭಾಗ್ಯ ಅವ್ರ ಫ್ಯಾಮಿಲಿಗೆ. ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ, ಹಾಗೆ ಎಸ್ಪೆಷಲಿ ರಿದಾನ್ಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ ದೇವರು. ಇದೇ ಥರ ಭಾಗ್ಯ ಪ್ರತಿ ವರ್ಷ ಇನ್ನೂ ಗ್ರ್ಯಾಂಡಾಗಿ ಹಬ್ಬ ಮಾಡಲಿ. ಅವ್ರ ಫ್ಯಾಮಿಲಿಗೆ ದೇವರು ಆಯಸ್ಸು, ಆರೋಗ್ಯ ಮತ್ತು ಅಷ್ಟೈಶ್ವರ್ಯ ಕೊಟ್ಟು ಕರುಣಿಸಲಿ ಅಂತ ಈ ಮೂಲಕ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತು ಹಬ್ಬದ ಅಡುಗೆ ಭಾಗ್ಯ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಒಬ್ಬಟ್ಟು, ಶಾಸ್ತ್ರಕ್ಕೆ ಉಪ್ಪು, ಉಪ್ಪಿನಕಾಯಿ, ಏನು ಪಾಯಸ? ಹೆಸರುಬೇಳೆ ಪಾಯಸ, ಮಸಾಲೆ ವಡೆ, ಕೋಸಂಬರಿ, ಬೀನ್ಸ್ ಪಲ್ಯ, ಚಿತ್ರಾನ್ನ, ವೈಟ್ ರೈಸ್, ರಸಮ್, ಒಬ್ಬಟ್ಟು ರಸಮ್, ಮೊಸರು, ಸಂಡಿಗೆ. ಈಗ ತಿನ್ನೋದಕ್ಕೆ ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೇಮು ಜಾಹ್ನವಿ, ಸಾರಿ ಮರ್ಚಿಪೋತಾ ಉಂಟು. ಜಾಹ್ನವಿ, ಜಾಹ್ನವಿ, ಆದ್ಯ, ಭಾಗ್ಯ, ಸುಷ್ಮಿತಾ. ಸೂಪರ್. ಇವಾಗ ತಿನ್ನಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಸ್ಟಾರ್ಟ್ ಮಾಡೋಣ. ಒಬ್ಬರೇ ಇಷ್ಟು ಅಡುಗೆ ಮಾಡಿದ್ದಾರೆ. ಸೂಪರ್. ಅಮ್ಮು ಹೆಂಗೆ? ಏನು ನಿನ್ನ ಫೇವ್ರೇಟ್ ಇದರಲ್ಲಿ? ಹೇಳು ಬೇಗ. ನಿಂಗೆ ಫೇವ್ರೇಟ್ ಯಾವುದು ಹೇಳು? ಏನು ತಿನ್ಬೇಕು ಅನಿಸ್ತಾ ಇದೆ? ಅದನ್ನ ಆಗ್ಲಿಂದ ತಿಂತಿದ್ಯಾ? ಹಾಂ, ಓಕೆ. ಲಾಸ್ಟ್ ಇವಾಗಷ್ಟು ಹೇಳ್ದೆ ಅಲ್ವಾ? ಒಬ್ಬಟ್ಟು ಇಷ್ಟ ಅಲ್ವಾ ನಿಂಗೆ? ಏನಾದ್ರು ಹಾಕು, ಕುಡಿತಾವ. ನೀನೇನು ಒಬ್ಬಟ್ಟು ತಿನ್ನು, ಆಂಟಿ ಮಾಡಿರೋದು. ಹಾಂ, ಎಲ್ಲ ಹಾಕೊಂಬ ಮಗ್ನೆ. ತಿಂತಾಳ ಅವಳು, ಇಷ್ಟ ಬಿಡಿ ಬಂದು ತಿಂತಾಳೆ. ತುಪ್ಪ ಹಾಕು. ಏನ್ ಮಗ್ನೆ ಆಂಟಿ ಮನೇಲಿ ಹಚ್ಕೊಂತಿದ್ಯಾ ನೀನು? ಸರಿ, ಒಡೆ ಹಾಕೋ ಒಂದು ಆಂಟಿ ಬೇಜಾರು ಮಾಡ್ಕೋತಾರ. ಆಮೇಲೆ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ನೆಕ್ಸ್ಟ್ ಏನು? ಲಾಸ್ಟ್. ಓಕೆ. ಇವರಿಬ್ರು ಓದ್ತಾ ಇದ್ದಾರೆ. ಇನ್ನು ಭಾಗ್ಯ ಮನೆ ಹತ್ರದಲ್ಲೇ ಇರೋದು. ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು ಎಲ್ಲರಿಗೂ. ಸೊ ಎಲ್ಲರೂ ಸೇರ್ಕೊಂಡು ಊಟ ಮಾಡ್ತಿದ್ದೀವಿ. Try everything. She skipped that one. Beans palyam. అన్నం వేసుకుంటారు కదా, అప్పుడు వేసుకుంటారు. గుడ్ గర్ల్స్. యా, ఇప్పుడు చూసాక బాగుంది ప్లేట్. What card I would plate? Put some one. Take two over two. Oh no, I will not eat that much. I think this will be heavy. ಬರೀ ನೋಡೋಕ್ಕೆ ಮಾತ್ರ ಅಲ್ಲ, ಊಟ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಕುತ್ಕೊಂಡು ಲಕ್ಷಣವಾಗಿ ಊಟ ಮಾಡಿದ್ವಿ. Do I need to eat separately or? Separately. Okay, I will be tasting this one. It's very good for your health. Okay. If you are dieting. Yeah. That's it. That's it. Oh, I put all of them. Okay. Come one more time. ಏಯ್ ಹೋಗಿ ಸುಮ್ಮನೆ ನಾನು ಬಿಟ್ಬಿಡಿ ಇವತ್ತು ಅಂತ. ಹಾಯ್ ರಿದು, ಹಲೋ. ಇಲ್ಲಿ ಭಾಗ್ಯ ಅವರು ಇರೋ ಕಮ್ಯುನಿಟಿನಲ್ಲಿ ಸುಮಾರಷ್ಟು ಜನ ಬಂದು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೋದರು. ಇವರು ಕೂಡ ಎಲ್ಲರ ಮನೆಗೂ ಅಲ್ಲಿ ಯಾರ್ಯಾರು ಲಕ್ಷ್ಮಿ ಕೂರಿಸಿದ್ರು ಅಲ್ವಾ, ಅವರು ಕುಂಕುಮ ಕರೆದಿದ್ರು, ಅಲ್ಲೂ ಕೂಡ ಹೋಗಿ ಬಂದರು. ಇನ್ನು ರಿದಾನ್ ಅಂತೂ ಸ್ವಲ್ಪ ಕ್ರ್ಯಾಂಕಿ ಆಗೇ ಇದ್ದ ಇವತ್ತು. ಯಾರ ಹತ್ರನೂ ಬರ್ತಾ ಇರಲಿಲ್ಲ. ಅವ್ರ ಅಪ್ಪ ಅಮ್ಮ ಇಬ್ಬರ ಹತ್ರ ಮಾತ್ರ ಇರೋನು. ಸಾಮಾನ್ಯವಾಗಿ ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾನೆ, ಯಾಕೋ ಗೊತ್ತಿಲ್ಲ. ಅಂದರೆ ಅವ್ರ ಅಜ್ಜಿ ತಾತ ಎಲ್ಲರೂ ಹೋದ್ಮೇಲೆ ಊರಿಗೆ ಮಿಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ಬಿಟ್ನೋ ಏನೋ ಗೊತ್ತಿಲ್ಲ. ಆದರೆ ಯಾರ ಹತ್ರನೂ ಬರ್ತಾ ಇರಲಿಲ್ಲ. ಮುಟ್ಟಿದ್ರೆ ಸಾಕು ಅಳೋದು ಓಡೋಗೋದು ಹಂಗೆಲ್ಲ ಮಾಡ್ತಾ
ಮಾಡ್ತಾ ಇದ್ದ. ಇನ್ನು ಇವರಿಬ್ರು ಆಶೀರ್ವಾದ ಮಾಡಿ ಅಕ್ಕ ಅಂತ ಹೇಳ್ತಾ ಇದ್ರು. ಆಶೀರ್ವಾದ ಎಲ್ಲ ಬೇಡ, ಬರೀ ಹಕ್ ಸಾಕು ಅಂತ ಹೇಳ್ಬಿಟ್ಟು ತಪ್ಕೊಂಡು ಒಳ್ಳೇದಾಗಲಿ ನಿಮ್ಮ ರಿಸಲ್ಟ್ಸ್ಗೆ ಅಂತ ಎಲ್ಲ ಹೇಳ್ಬಿಟ್ಟು ಬ್ಲೆಸ್ ಮಾಡಿ ಕಳಿಸಿದ್ರು ಭಾಗ್ಯ ಇಬ್ರು. ಬಟ್ಟೆ ಹಾಕೊಳ್ಳೋಕೆ ತುಂಬಾ ಕಷ್ಟಪಡ್ತಾರೆ. ಹೆವಿ ಅಂತ ಆಗಿ ಹಿಂಸೆ ಕೊಡ್ತಾಯಿದ್ರು. ಒಂದಷ್ಟು ಫೋಟೋಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಇಟ್ಕೊಂಡಿದ್ದೆ. ಸೊ ರಿದಾನು ಬೆಳಿಗ್ಗೆ ಏನು ಸರಿಯಾಗಿ ತಿಂದಿಲ್ಲ, ನಿದ್ದೆ ಮಾಡಿಲ್ಲ, ಹಠ ಮಾಡ್ತಾ ಇದ್ದೆ. ಇವಾಗ ಅವರಮ್ಮ ಮಲ್ಸ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಇಬ್ಬರು ಸುಮಾರು ಹೊತ್ತು ಮಾತಾಡಿಕೊಂಡು ಬೆಳಗಿನ ಜಾವ ಯಾವಾಗಲೂ ಮಲ್ಕೊಂಡ್ವಿ. ಸೊ ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಕುಡಿತಾ ಇದ್ದೀವಿ. ಇಬ್ರಿಗೂ ಕಾಫಿ ಫೇವ್ರೇಟು. ಸೊ ಅಕ್ಕ ತಂಗಿದಿರುತ್ತಲ್ವ, ಸುಮಾರಷ್ಟು ಮಾತಾಡಿಕೊಂಡು ಮತ್ತು ಸ್ವಲ್ಪ ಹೊತ್ತು ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್ಗೆ ಇಟ್ಟಿದ್ರು. ಬೇಡ ಬೇಡ ಬೇಡ, ಬನ್ನಿ ಭಾಗ್ಯ ಕುತ್ಕೊಳ್ಳೋಣ. ಗೋಧಿ ನುಚ್ಚಲ್ಲಿ ಮಾಡಿದರು ಇದು ಬಿಸಿಬೇಳೆ ಬಾತು. ತುಂಬಾ ಟೇಸ್ಟಿ ಆಗಿತ್ತು. ಮನೆಯೆಲ್ಲ ಘಮ ಘಮ ಅಂತ ಇತ್ತು, ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ತಿಂದ್ವಿ ಖಾರ ಬುಂದಿ ಜೊತೆ. ಸೂಪರ್ ಯಮ್ಮಿ ಆಗಿತ್ತು. ತಿಂತಾ ಇದ್ದಾನೆ. ಹಾಯ್ ರೀತು. ಹಲೋ ಹಲೋ. ಹಾಯ್ ಮಾಡಿ. ಹಾಯ್ ಮಾಡಿ. ಹಾಯ್ 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 ಮಾಡಚ್ಚಿ. ಹಾಯ್. ಪೆಟ್ ನೇಮ್ ಒಂದು ಕ್ರ್ಯಾಂಕಿರಿದು. ಕ್ರ್ಯಾಂಕಿರಿದು. ಇದು ಕ್ರೈ ಹೆಂಗ್ ಮಾಡೋದು ತೋರಿಸಿ. ಕ್ರೈ ಹೆಂಗ್ ಮಾಡೋದು. ಅಮ್ಮ ಪಿಕಪ್ ಹೆಂಗ್ ಮಾಡಿದ್ದು ನಿನ್ನೆ. ಪಿಕಪ್ 1 2 3 ಗೋ ಪಿಕಪ್. ನಕ್ಕೊಳ್ತಾ ಎದ್ದು ನಾನು ಮ್ಯಾಗಿ ಸೇರ್ತು ನೀನು ಹೊಸ ಮನೆ ಇರುತ್ತಾನೆ ಆ ಥರ ಮಾಡು ಅಂತ ಕಿಚನ್ ಮಾಡ್ತೀನಿ ಅಂತ ಈ ಥರ ಟೇಬಲ್ಸ್ ಹಾಕುತ್ತಾ ಟೇಬಲ್ಸ್ ಜೊತೆ ಇರೋದು ಇನ್ನು ಮಿಕ್ಕಿದ್ದೆ ಏನದು ಮಾಡ್ತೀನಿ. ಆ ಮಾಡಿದ್ಮೇಲೆ ಬಂದು ತೋರಿಸ್ತೀನಿ. ಮುಗಿದು. ಓಕೆ. ಇದು ಆಟ ಮಾಡ್ತಿದ್ದಾನೆ ಅಂತ ಅಲ್ಲಿ ಹೊರಗಡೆ ಹೋಗಿ ತಿನ್ನಿಸ್ತಾ ಇದ್ದಾರೆ ನೋಡಿ. ಈ ಕಡೆ ನೋಡ್ತಾ ಇದ್ದಾನೆ. ಅಮ್ಮ ನಮ್ಮ ಬಂಗಾರು ಅಂತೂ ಸ್ವಿಮ್ಮಿಂಗ್ ಹೋಗಿ ಕಲರ್ ಕಪ್ಪಗೆ ಆಗ್ತಾ ಇದ್ದಾಳೆ. ಬಿಸಿಲು ಹಾಗೆ ಇದೆ ಮತ್ತು ಕ್ಲೋರಿನ್ ವಾಟರು ಎಲ್ಲ ಸೇರಿ ಫುಲ್ ಕಪ್ಪಗೆ ಮಾಡ್ತಾ ಇದೆ. ಬಿಸಿಬೇಳೆ ಭಾತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಗ್ಯ. ಇಷ್ಟ ಆಯ್ತಮ್ಮ? ತುಂಬ ಇಷ್ಟ ಆಯಿತು. ನಿಂಗೂ ಕೂಡನಾ? ಅಯ್ಯೋ ಇದು ಬಂದ್ಬಿಟ್ಯಾ? ಹಿಂಗೆ ಅಮ್ಮ ಇಲ್ಲ ಇಲ್ಲಿ. ನೆಕ್ಸ್ಟ್ ಡೇ ಆಗಿದೆ ಗೊತ್ತಾ ನಿಮಗೆ? ಇದು ನೆಕ್ಸ್ಟ್ ಮಾರ್ನಿಂಗ್. ತುಂಬಾ ಇಷ್ಟ ಆಗಿದೆ. ಹೌದಾ? ಮತ್ತೆ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡಿದ್ದೀವಿ. ಹಾಯ್ ಮಾಡ್ಬಿಟ್ಟಪ್ಪ. ರಿದು ಹಾಯ್. ಇಲ್ಲೇ ರಿದಾನ್ ಎಲ್ಲಿ ನೋಡಿ. ರಿದು ಬಾಬು. ರಿದು ಬಾಬುನ ಮನೆ ಅಂತ ಅಂದಮೇಲೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಇಂಡಿಯಾದಲ್ಲಿ ಇದ್ದಿದ್ರೆ ಯಾರಾದರೂ ಕೆಲಸಕ್ಕಾದರೂ ಬಂದಿರೋರು. ಅಮೇರಿಕಾದಲ್ಲಿ ಎಲ್ಲ ಕೆಲಸನೂ ನಾವೇ ಮಾಡ್ಕೊಬೇಕು. ಇನ್ನು ನೋಡ್ತಾ ಇರ್ಬೋದು, ಮಗು ಚಿಕ್ಕವನಿದ್ರು ಕೂಡ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಮನೇನ ಅಂತ ಹೇಳ್ಬಿಟ್ಟು. ಅಡುಗೆ ಮಾಡಿ ಊಟ ಎಲ್ಲ ಆದಮೇಲೆ ಇಮ್ಮಿಡಿಯೇಟಾಗಿ ಎಲ್ಲ ಕ್ಲೀನಪ್ ಮಾಡಿಬಿಡ್ತಾರೆ. ಅದರಲ್ಲೂ ಈ ವೈಟ್ ಕಲರ್ ಕೌಂಟರ್ ಟಾಪ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ಬಿಟ್ಟರು ಕೂಡ ಕರೆ ಆಗ್ಬಿಡತ್ತಲ್ವ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಭಾಗ್ಯ ಅವರ ಕಿಚನ್ನ ಅಂತ ಹೇಳ್ಬಿಟ್ಟು. ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿದಾದ್ಮೇಲೆ ಕಿಚನ್ ಕೂಡ ಕ್ಲೀನ್ ಆಗೋಗಿತ್ತು. ಅದಾದ್ಮೇಲೆ ಮಾತಾಡ್ಕೊಂಡಿದ್ವಿ. ನನಗಂತೂ ಸ್ವಲ್ಪ ನಿದ್ದೆ ಬರ್ತಾ ಇತ್ತು. ಭಾಗ್ಯ ಹತ್ರ ಇದ್ದರೆ ಮಕ್ಕಳಂತೂ ಮೇಕಪ್ ಬೇಕು, ನಮಗೆ ನೇಲ್ ಪಾಲಿಷ್ ಬೇಕು, ಇಲ್ಲ ಮೆಹಂದಿ ಬೇಕು, ಈ ಥರ ಏನಾದರೂ ಒಂದು ಡಿಮಾಂಡ್ ಇರುತ್ತೆ. ಅವರು ಕೂಡ ಅಷ್ಟು ಪೇಷನ್ಸಿಂದ ಕೂತ್ಕೊಂಡು ನೋಡ್ತಾ ಇರ್ಬೋದು. ನಾನಾಗಿದ್ದರೆ ಅರ್ಜೆಂಟಾಗಿ ಹೆಂಗಂದ್ರಂಗೆ ಹಾಕ್ಬಿಟ್ಟಿರ್ತಿದ್ದೆ. ಬಟ್ ಅವ್ರು ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಇಬ್ರಿಗೂ ಮೆಹಂದಿನ. ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ನೋಡಿ. ಯಾರು ಮೆಹಂದಿ ಆರ್ಟಿಸ್ಟ್ ನೋಡಿದ್ರೆ ನನ್ನ ವಿಡಿಯೋ ಗೊತ್ತಾಗುತ್ತೆ. ನಾನು ಇಷ್ಟು ಪರ್ಫೆಕ್ಟಾಗಿ ಹಾಕಲ್ಲ. ಹೆಂಗಂದ್ರಂಗೆ ಹಾಕ್ತಾ ಹೋಗ್ತೀನಿ. ಅಲ್ಲೋ ಬಂಗಾರು? ಆಂಟಿ ಚೆನ್ನಾಗಿ ಹಾಕ್ಕೊಟ್ಟಿದ್ದೆ. ಬಿಡಲ್ಲ ಇವರಿಬ್ರು ನೋಡಿ ಎಷ್ಟು ಹುಷಾರಿದ್ದಾರೆ. ಸೂಪರ್ ಆಗಿದೆ. ಏನಾಗುತ್ತೆ?
ಅಲ್ಲಿ ಕೂಳಿದಾನಂತೆ ಎದ್ದಿರ್ತಾನೆ, ಬರೀ ಮಾತಾಡ್ಬೇಕಾಗ ಅವರಲ್ಲೇ ಬಾದ ಕೂತ್ಕೊಂಡು ಈ ಕೈಗೆ ರಿಫ್ರೆಜರ್ ಇದಕ್ಕೆ ಏನಾದ್ರು ಹಾಕಿ ಇಲ್ಲ ಚೆನ್ನಾಗಿದೆ. ಚೆನ್ನಾಗಿರೋದು. ಇವಾಗ ಆದ್ಯನ ಇನ್ನೊಂದು ಹಾಕ್ಸ್ಕೊಂತಿದ್ದಾಳೆ. ಅಕ್ಕ ನೀನು ತೋರಿಸು. ಈ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ. ಸರಿ ಆರೆಂಜ್ ಮಾಡ್ತೀನಿ. ಸ್ವಲ್ಪ ಹಾಕ್ತಿದೆ ಈ ಕೈಯಲ್ಲಿ. ಅಕ್ಕ ನಂದು ಬ್ಲ್ಯಾಕು ಬ್ರೌನ್. ಬಾಯ್ ಬಾಯ್ ಮಾಡಿ, ಬಾಯ್ 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 ಬಾಯ್. ಇವಾಗ ಹಿಂಗೆ ಇದೆಲ್ಲ ಭಾಗ್ಯನೇ ವಿಡಿಯೋ ಮಾಡಿರೋದು. ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು ನನಗಂತೂ. ಅವರು ಮೆಹಂದಿ ಎಲ್ಲ ಹಾಕಿ ಮಕ್ಕಳಿಗೆ ವಿಡಿಯೋ ಎಲ್ಲ ಮಾಡಿದ್ದಾರೆ. ಸಾಕು ಸಾಕು. ನಿಮಗೆ ನಾನೇನಾದ್ರು ಕೊಟ್ಟು ಕಳ್ಸೋದೇನಾದ್ರು ಇದೆ, ಮತ್ತೆ ನಿಮಗೆ ಬರೋದು ಕಷ್ಟ. ನೋಡಿ ನನಗೆ ಖುಷಿ ಆಗ್ತಿದೆ. ಖುಷಿ ಆಗುತ್ತೆ. ಅಲ್ಲ ನಾನು ನಿಮಗೆ ಡೌಟ್ ಏನಿದೆ, ಇವ್ರಿಗೆ ಇಷ್ಟ ಇದೆ ಫಸ್ಟ್ ಅಂತ, ಇನ್ನೊಂದು ಸ್ಕೂಲಲ್ಲಿ ಬಿಡ್ತಾರೆ. ಇದು ನಮ್ಮ ಬಂಗಾರು ಒಂದು ವರ್ಷ ಆದರೂ ಬಿಡಲ್ಲ. ಅಂತೆ ಇಷ್ಟ ಅಂತೆ ಅಮ್ಮನ ಕೇಳಬೇಕು. ಭಾಗ್ಯಶ್ರೀ ಆಂಟಿ ಏನು ಮಾಡಿದ್ರು ನಾನು ಏನು ಅನ್ನೋದು, ಬೇರೆಯವ್ರಿಗಾದ್ರೆ ಕೇಳ್ತೀನಿ. ಮಕ್ಕಳಿಗೆ ಅಂದ್ಬಿಟ್ಟು ಕುಕ್ಕೀಸ್ ಆಗಿರ್ಬೋದು, ಸ್ನ್ಯಾಕ್ಸು, ಚಿಪ್ಸು, ಚಾಕ್ಲೇಟ್ಸ್ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಕೊಟ್ಟಿದ್ರು. ಮಕ್ಕಳು ನೋಡ್ತಾ ಇರ್ಬೋದು ಎಷ್ಟು ಈ ಪ್ರೀತಿ ಮಾಡ್ತಾರೆ. ಮೆಹಂದಿ ಹಾಕಿಸ್ಕೊಂಡು ಚಿಕ್ಕಮ್ಮನ ಹತ್ರ ಸೂಪರ್ ಆಗಿದೆ, ಸಕ್ಕತ್ತಾಗಿ ಹಾಕಿದ್ದಾರೆ. ಏನೇನು ತೋರಿಸು ತೋರಿಸು. ಹಾಂ ಮೇನ್ ಓ ಇವಳು ಹೇಳ್ತಾ ಇದ್ಲು, ಇವಳು ಹೊಸ ಬಿಸ್ನೆಸ್ ಓಪನ್ ಮಾಡಿ ನೀನು ಇರು ಎಣ್ಣೆ ಇದೆ ಬಗ್ಗೆ ಐಯಲ್ಲಿದೆ. ನೀನು ಕೈ ತೋರ್ಸಪ್ಪ, ನಾನು ಕಾಯ್ತಾ ಇದ್ದೀನಿ. ಹ್ಞೂ ಆಫ್ ಮಾಡ್ಬಿಡ ಸ್ವಲ್ಪ ಹೊತ್ತು. ಭಾಗ್ಯಶಾಂತಿ ಒಂದು ವಿಡಿಯೋ ತೆಗಿತ್ತು. ಹೌದಾ? ಮುಂಚೆ ತೆಗಿತಾ? ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಹಾಕ್ಬಿಟ್ಟು ಅವ್ರ ಹತ್ರ ದುಡ್ಡು ತಗೊಳ್ಳಿ, ಮನಿ ತಗೊಳ್ಳಿ. ಅದಕ್ಕೆ ನಾನು ಹೇಳಿದೆ, ನಾನು ನಿಮ್ಮ ಇದ್ರಿಗೆ ಹಾಕಿದ್ನಲ್ಲ, ನೀವು ಇಬ್ಬರು ನೀವು ಮನಿ ಕೊಡ್ತೀರಾ ಈಗ ಅಂತ ಅಂದೆ. ಮನಿ ಓಕೆ, ಏನಾದರೂ ಗಿಫ್ಟ್ ಕೊಡ್ತೀವಿ. ಓಕೆ, ಗಿಫ್ಟ್ ಕೊಡೋದಕ್ಕೆ ಏನಾದರೂ ಮನಿ ಇದೆಯಾ ನಿಮಗೆ, ಸೇವ್ ಮಾಡಿದ್ದೀರಾ? ಇಲ್ಲ ನನ್ನ ಹತ್ರ ಏನೂ ಇಲ್ಲ ಅಂತ. ಅದಕ್ಕೆ ಅವ್ರು ಕಡೆ ಉಪಯೋಗಿಸ್ಕೊಂಡು ನಾವೇನಾದರೂ ಡ್ರಾಯಿಂಗ್ ಮಾಡಿ ಕೊಡ್ತೀವಿ ನಿಮಗೆ ಅಲ್ಲ. ಇದು ಚಾಕ್ಲೇಟ್ ತಿಂದಿದ್ದಾನೆ. ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಬಾಯ್ ಮಾಡಲ್ಲಂತೆ. ಬರ್ತೀವಿ. ಬಾಯ್ ಬಾಯ್ ಬಾಯ್. ಮತ್ತೆ ಬನ್ನಿ, ಮತ್ತೆ ಬನ್ನಿ. ನೀವು ನೆಕ್ಸ್ಟು ಡೋರ್ ಹತ್ರ ಇದೆ ನೋಡು. ಅಲ್ಲಿ ಹೋಗ್ಬೋದು ಬಿಡಿ, ಹಿಂಗೆ ಹೋಗ್ತಾ ಹ್ಞೂ ಸರಿ ಆಯಿತು, ಕೊಡ್ತೀರಾ? ಸರಿ ಎತ್ಕೊ. ಅವ್ನು ಖುಷಿ ಆಗ್ತಿದೆ ಇವಾಗ. ಹಗ್ಗಿ ಮಾಡು ಅಕ್ಕಗೆ, ಅಕ್ಕಗೆ ಹಗ್ಗಿ ಮಾಡಿ. ಇವಾಗ ಯಾರು ಮನೆಯಾಗಿಲ್ಲ, ಎಂಜಾಯ್ ಮಾಡ್ಕೊಂಡು ಇರ್ಬೋದು. ಅಲ್ಲಿ ನೋಡಲ್ಲಿ ಮುತ್ತ ಕೊಡು, ಮುತ್ತ ಕೊಡ್ತೀನಿ. ನಾವು ಹೋಗ್ತೀವಿ ಈಗ, ನಾವು ಬರಲ್ಲ ಮತ್ತೆ, ನಾವು ಹೋಗ್ತೀವಿ. ನಂಗೆ ಅಮ್ಮಂಗಂದು ಬಾಯ್ ಬಾಯ್. ಇನ್ನೊಂದ್ಸರಿ ಹೇಳು ಬಾಯ್ ಬಾಯ್ ಹೇಳು. ಬಾಯ್ ಬಾಯ್ ಹೇಳು, ಬಾಯ್ ಬಾಯ್ ಹೇಳು, ಬಾಯ್ ಬಾಯ್ ಹೇಳು. ಬಾಯ್. ತೆಗಿತೀರಾ ಅಂತ ಗೊತ್ತಾಗೋಯ್ತು. ಗೊತ್ತಾಯ್ತು ನನಗೆ. ಕಳ್ಳ. ಬಾಯ್ ಭಾಗ್ಯ, ಬರ್ತೀನಿ. ಬಾಯ್ ಭಾಗ್ಯಶಾಂತಿ. ಬಾಯ್ ಬಾಯ್. ರಾತ್ರಿ ಊಟಕ್ಕೆ ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಮಾಡಿದ್ರು. ಹಸ್ಬೆಂಡ್ ಬಂದು ಎಲ್ಲರೂ ಊಟ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ನಮ್ಮ ಕೊಳ್ಳಿನ ಅನ್ಕೊಳ್ದಿರ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀವಿ ಇಬ್ರು. ಇನ್ನೊಂದಿನ ಇರಬೇಕಾಗಿತ್ತು, ಕರ್ಕೊಂಡು ಬಂದ್ಬಿಟ್ರು ಬಲವಂತ ಮಾಡಿಕೊಂಡು. ಇನ್ನೊಂದಿನ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವ್ರು ಕಾಣಿಸ್ತಿಲ್ಲ, ಹಿಂದೆ ಕೂತಿದ್ದಾರೆ.
ಇಷ್ಟ ಆಯ್ತಾ ಮಗನೇ ಆಂಟಿ ಮನೆಗೆ ಹೋಗಿದ್ದು? ಚಿಕ್ಕಮ್ಮನ ಮನೆಗೆ ಇಷ್ಟ ಆಯ್ತಾ? ಅದೇ ಮಲ್ಕೊಂಬಿಟ್ಲಾ? ಓಕೆ. ಇನ್ನೂ ಒಂದಿನ ಇರಿ, ಭಾನುವಾರವರೆಗೂ ಇರಿ ಅಂತ ಹೇಳ್ತಾ ಇದ್ರು. ನಾನಿದ್ರೆ ನಾವಿಬ್ಬರು ಮಲ್ಕೊಳ್ಳೋದಿಲ್ಲ. ಅವರು ಒಂದು ವಾರದಿಂದ ಕೆಲಸ ಎಲ್ಲ ಮಾಡಿ ಸುಸ್ತಾಗಿದ್ರು. ಇಲ್ಲ ನೀವು ಮಲ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಶನಿವಾರ ರಾತ್ರಿ ಹಂಗೆ ಒಂದು 10 ಗಂಟೆ ಮೇಲೆ ಆಗಿತ್ತು ಹೊರಟ್ಬಿಟ್ವಿ. ಆದ್ಯ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ಲಲ್ವ, ಸೊ ಕಂಡುಬಿಟ್ಟಿದ ತಕ್ಷಣ ಅಮ್ಮ ನಾನು ಇನ್ನೂ ಅವ್ರ ಮನೇಲೇ ಇದ್ದೀನಿ ಅನ್ಸುತ್ತೆ, ರಿದಾನು ಮತ್ತು ಭಾಗ್ಯ ಅಂಕಲ್ ಎಲ್ಲರೂ ಕನ್ಸಲ್ಲಿ ಬಂದಿದ್ರು ಅಂತ ಹೇಳ್ತಾ ಇದ್ದಾಳೆ. ಹೌದಾ? ಬಂದು ಕೂತಿದ್ದೀವಿ. ಮಾವು ಹಿಂಗೆಲ್ಲ ಹಾಕಿದ್ದಾರೆ, ಫುಲ್ ನೀಟಾಗಿ ಇಟ್ಟಿದ್ದಾರೆ. ಇವಾಗೆಲ್ಲ ಇಳಿಸ್ಬೇಕು. ಸೊ ಬೇಜಾರಾಗ್ತಾ ಇದೆ, ಬಿಟ್ಬಿಟ್ಟು ಬಂದಿದ್ದು ಭಾಗ್ಯನ. ಇದು ಕೊಟ್ಟಿದ್ದಾರೆ 3 ಬ್ಯಾಗ್ಗಳಿತ್ತು, ಇದೊಂದು ಅದೊಂದು. ವೆಂಡಿ ಆಮೇಲೆ ಕಷ್ಟಪಟ್ಟು ಕೊಟ್ಟಿದ್ದಾರೆ ಎಲ್ಲ ನಿಮಗೋಸ್ಕರ ಮಾಡಿದ್ದಾರೆ. ಹೆಂಗೆ ನೋಡ್ಕೊಂಡ್ರು ನಿಮ್ಮನ್ನ? ನಮ್ಮ ಬಂಗಾರ ಕೇಳೋಣ. ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನನ್ನನ್ನು ಬಂಗಾರ ಅಂತ ಹೇಳಿ ಕರೀತಿದ್ದು. ಅದಾದಮೇಲೆ ನನಗೆ ಮೆಹಂದಿ ಅದೆಲ್ಲ ಇಷ್ಟು ಕಷ್ಟ ಇರೋದು ಗಮ್ಮಂತ ಇದೆ. ನನಗೆ ಸ್ಮೆಲ್ ಸಖತ್ ಇಷ್ಟ. ಇಂಡಿಯಾದಲ್ವಾ ಅದಕ್ಕೆ. ಇಂಡಿಯಾದಂತ ಅಲ್ಲ, ಇಲ್ಲೂ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇದು ಯಾವತ್ತು ಬರುತ್ತೆ ವ್ಲಾಗ್ ಗೊತ್ತಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಡಿ. ಬೇಗ ವ್ಲಾಗ್ಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಟೈಮೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಓಕೆ, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಜೊತೆ ನೀವೆಲ್ಲರೂ ಕೂಡ ಹಬ್ಬನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರಗಳು. ಬಾಯ್ ಬಾಯ್.